ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಲಿತಾ. ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಿರೋ ಹಾಗೆ ರಾಗಿ ಮುದ್ದೆಯನ್ನು ಹೇಗೆ ಸುಲಭವಾಗಿ ಸರಳವಾಗಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಹೊಸಬರಿಗೆ, ಬಿಗಿನರ್ಸ್ಗೆ, ಬ್ಯಾಚುಲರ್ಸ್ಗೆ ರಾಗಿ ಮುದ್ದೆ ಮಾಡೋದು ಕಷ್ಟನೇ ಇರುತ್ತೆ. ಅದು ಹೇಗೆ ಸುಲಭವಾಗಿ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ನಾನು ರಾಗಿ ಮುದ್ದೆಯನ್ನು ಮಾಡಲಿಕ್ಕೆ ಈ ಪಾತ್ರೆಯನ್ನು ಉಪಯೋಗಿಸ್ತಿದ್ದೀನಿ. ದಪ್ಪ ತಳ ಇರತಕ್ಕಂಥ ಯಾವುದೇ ಪಾತ್ರೆನೂ ನೀವು ಉಪಯೋಗಿಸ್ಬೋದು. ನಾನಿಲ್ಲಿ 1.5 ಲೋಟ ನೀರನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ಪಾತ್ರೆಗೆ. ಹಾಗೆಯೇ ರಾಗಿ ಹಿಟ್ಟನ್ನು ಇದೇ ಕಪ್ಪಳತೆಯಲ್ಲಿ 1 ಕಪ್ ಮಾತ್ರ ತೊಗೊಂಡಿದ್ದೀನಿ. 1 ಲೋಟ ರಾಗಿ ಹಿಟ್ಟಿಗೆ 1.5 ಲೋಟ ನೀರನ್ನು ಸೇರಿಸ್ಬೇಕು. ಇದು ಸರಿಯಾದ ಅಳತೆ ಆಗಿರುತ್ತೆ. ನಾನಿಲ್ಲಿ ಸ್ಟವನ್ನು ಆನ್ ಮಾಡ್ಕೊಂಡಿಲ್ಲ. ನೋಡಿ, 1 ಸ್ಪೂನಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿರುವಂತಹ ಈ ನೀರಿಗೆ ಬೆರೆಸ್ತಾ ಇದ್ದೇನೆ. ಅದೇ ಹಿಟ್ಟಿನಲ್ಲಿ, ಅದೇ ಕಪ್ಪಿನಲ್ಲಿ ಇರ್ತಕ್ಕಂಥ ರಾಗಿ ಹಿಟ್ಟನ್ನು 1 ಸ್ಪೂನ್ ಮಾತ್ರ ತೊಗೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪನೂ ಗಂಟುಗಳು ಇಲ್ಲದ ಹಾಗೆ ಇದನ್ನು ಕಂಪ್ಲೀಟಾಗಿ ಮಿಕ್ಸ್ ಆದಮೇಲೆ ನಾನಿವಾಗ ಸ್ಟವನ್ನು ಆನ್ ಮಾಡ್ತೀನಿ. ಇದು ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ಕುದಿ ಮೇಲೆ ಉಕ್ಕಿ ಬರುತ್ತೆ, ಅಲ್ಲಿವರೆಗೂ ಕಾಯಬೇಕು ನಾವು. ಕುದಿ ಉಕ್ಕಿ ಬಂದ ಮೇಲೆ ಈ ರೀತಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಉಕ್ತಾ ಇದೆ, ನೊರೆ ನೊರೆಯಾಗಿ. ಈ ಸಮಯದಲ್ಲಿ ನಾವು ರಾಗಿ ಹಿಟ್ಟನ್ನು ಕಂಪ್ಲೀಟಾಗಿ ಸೇರಿಸ್ಬೇಕಾಗುತ್ತೆ. ಸ್ವಲ್ಪನೂ ಉಳಿದಿರ ಕಂಪ್ಲೀಟಾಗಿ ರಾಗಿ ಹಿಟ್ಟನ್ನು ಸೇರಿಸ್ಬೇಕು. ಈಗ ಫ್ಲೇಮನ್ನು ಸ್ವಲ್ಪ ಜಾಸ್ತಿ ಇಟ್ಕೊಳ್ಳೋಣ, ಯಾಕೆಂದರೆ ಹಿಟ್ಟು ನೀರಲ್ಲಿ ಕಂಪ್ಲೀಟಾಗಿ ಮುಳುಗಬೇಕಾಗುತ್ತೆ. ಮತ್ತು ಸೌಟಿಂದ ಆಗಲಿ ಅಥವಾ ಮುದ್ದೆ ಕೋಲಿಂದ ಆಗಲಿ ಇವಾಗ ಅದನ್ನು ಯಾವುದೇ ಕಾರಣಕ್ಕೂ ಟಚ್ ಮಾಡಬಾರ್ದು, ಹಾಗೆ ಬಿಡಬೇಕು. ನೋಡಿ, ಕುದಿ ಮೇಲೆ ಉಕ್ಕಿ ಬರ್ತಾ ಇದೆ. ಉಕ್ಕಿ ಬಂದ ತಕ್ಷಣ ಮತ್ತೆ ಫ್ಲೇಮನ್ನು ಇಳಿಸೋಣ, ಅಂದರೆ ಕಡಿಮೆ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಅದು ಮುಳುಗೋವರೆಗೂ ಈ ರೀತಿ ಕುದಿಸ್ಕೊಂಡು ಮತ್ತೆ ಫ್ಲೇಮನ್ನು ಕಡಿಮೆ ಮಾಡಿಕೊಂಡು ಈಗ ಇದಕ್ಕೆ ನಾವು ಒಂದು ಪ್ಲೇಟನ್ನು ಮುಚ್ಚಿ ಒಂದು 5 ನಿಮಿಷಗಳ ಕಾಲ ಬೇಯಲಿಕ್ಕೆ ಬಿಡಬೇಕಾಗುತ್ತೆ. ಚೆನ್ನಾಗಿ ಕುದಿಬೇಕದು, ಒಳಗಡೆ ಎಲ್ಲ ಇಟ್ಟು ಬೇಯ್ಕೊಳ್ತಾ ಇದೆ. ನೋಡಿ, ಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ, ಆದರೆ ಒಳಗಡೆ ಇನ್ನೂ ಇಟ್ಟು ಬೆಂದಿರಲ್ಲ. ನಾನಿಲ್ಲಿ ಮರದ ಸೌಟನ್ನು ಮುದ್ದೆ ಕೂಡಿಸ್ಲಿಕ್ಕೆ ಅಥವಾ ಮುದ್ದೆನ ತಿರುವಲಿಕ್ಕೆ ಉಪಯೋಗಿಸ್ತಾ ಇದ್ದೀನಿ. ನೀವು ಚಪಾತಿ ರೋಲರ್ ಕೂಡ ಉಪಯೋಗಿಸ್ಬೋದು, ಅಥವಾ ಮುದ್ದೆ ಕೋಲಿದ್ರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ನೋಡಿ, ಇಲ್ಲಿ ಹಿಟ್ಟನ್ನು ಸ್ವಲ್ಪ ಸ್ಪ್ರೆಡ್ ಮಾಡಬೇಕು, ಜಾಸ್ತಿ ಅದನ್ನು ಸ್ಪ್ರೆಡ್ ಮಾಡಬಾರ್ದು, ಇಲ್ಲಾಂದರೆ ಮುದ್ದೆಯಲ್ಲಿ ಗಂಟುಗಳಾಗ್ಬಿಡುತ್ತೆ. ಈಗ ಇದನ್ನು ಈ ರೀತಿಯಾಗಿ ಬೇಯಲಿಕ್ಕೆ ಇಟ್ಟು ಒಂದು ಮುಚ್ಚಳವನ್ನು ಮುಚ್ಚೋಣ. ಸುಮಾರು 4ರಿಂದ 5 ನಿಮಿಷಗಳ ಕಾಲ ಇದು ಚೆನ್ನಾಗಿ ಬೇಯಬೇಕಾಗುತ್ತೆ. ನೋಡಿ, ಚೆನ್ನಾಗಿ ಬೆಂದಿದೆ, ಇವಾಗ ಎಲ್ಲ ಕಡೆ ಬೆಂದಿದೆ. ಇದನ್ನು ನಾವು ಈ ರೀತಿಯಾಗಿ ಮಾಡಿಕೊಂಡು ಒಂದೇ ಸರ್ತಿ ಎಲ್ಲವನ್ನು ತಿರುಗಿಬಿಡಬೇಕು. ಎಲ್ಲೂ ಸ್ಟಾಪ್ ಮಾಡದಿರ ಸ್ಪೀಡಾಗಿ ಎಲ್ಲವನ್ನು ಚೆನ್ನಾಗಿ ಈ ರೀತಿಯಾಗಿ ತಿರುಗಬೇಕಾಗುತ್ತೆ. ಈ ಥರ ಮುದ್ದೆಯನ್ನು ತಿರುವುದು ಅಂತ ಹೇಳ್ತಾರೆ ನಮ್ಮ ಕಡೆ, ಇಲ್ಲಾಂದರೆ ಮುದ್ದೆಯನ್ನು ಕೂಡಿಸೋದು ಅಂತ ಕೂಡ ಹೇಳ್ತಾರೆ. ಈ ರೀತಿಯಾಗಿ ಮುದ್ದೆಯನ್ನು ಕೂಡಿಸಿ ಈ ರೀತಿಯಾಗಿ ಮುದ್ದೆಯನ್ನು ತಿರುವಿ ಚೆನ್ನಾಗಿ ನೈಸಾಗಿ ಮಾಡ್ಕೋಬೇಕಾಗುತ್ತೆ. ಈ ಸಮಯದಲ್ಲಿ ಫ್ಲೇಮನ್ನು ಮೀಡಿಯಮ್ ಇಟ್ಕೊಳ್ಳೋಣ. ತೀರಾ ಹೈ ಬೇಡ, ಲೋನು ಬೇಡ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸಾಕಾಗುತ್ತೆ. ಯಾಕೆಂದರೆ ಆಲ್ರೆಡಿ ಮುದ್ದೆ ಚೆನ್ನಾಗಿ ಬೆಂದಿದೆ. ನೋಡಿ, ಈಗ ಇದನ್ನು ಒಂದು ಪ್ಲೇಟನ್ನು ಮುಚ್ಚಿ ಒಂದು 30 ಸೆಕೆಂಡುಗಳ ಕಾಲ, ಅಂದರೆ ಒಂದು ಅರ್ಧ ನಿಮಿಷ ಇದನ್ನು ಹಾಗೆ ಪ್ಲೇಟ್ ಮುಚ್ಚಿಟ್ಬಿಡೋಣ. ಈಗ ಇದು ಕಂಪ್ಲೀಟಾಗಿ ಬೆಂದಿದೆ. ನೋಡಿ, ತುಂಬ ಸುಡ್ತಾ ಇರುತ್ತೆ. ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಈ ರೀತಿಯಾಗಿ ಮುಟ್ಬೇಕಾಗುತ್ತೆ. ಕೈಗೆ ಸ್ವಲ್ಪನೂ ಅಂಟ್ತಾ ಇಲ್ಲ, ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬಂದಿದೆ ಅಂತ ಅರ್ಥ. ಈಗ ನಾವು ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಸ್ಟವ್ ಆಫ್ ಮಾಡಿಕೊಂಡು ಇವಾಗ ನಾವು ಮುದ್ದೆ ಕಟ್ಟಲಿಕ್ಕೆ ಶುರು ಮಾಡೋಣ. ನಾನೊಂದು ಚಾಪ್ ಬೋರ್ಡನ್ನು ಇಲ್ಲಿ ತೊಗೊಂಡಿದ್ದೀನಿ. ಹಾಗೆ ನೀವು ಚಪಾತಿ ಮಣೆನೂ ಯೂಸ್ ಮಾಡ್ಬೋದು. ಕೆಲವರು ಪ್ಲೇಟಲ್ಲಿ ಕೂಡ ಮುದ್ದೆನ ಕಟ್ತಾರೆ. ನಾನಿಲ್ಲಿ ಚಾಪ್ ಬೋರ್ಡನ್ನು ತೊಗೊಂಡು ಮುದ್ದೆ ಕಟ್ಟೋದು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಈ ರೀತಿ ಸೌಟಿಂದ ಮುದ್ದೆಯನ್ನು ತೊಗೊಂಡಾದಮೇಲೆ ನೀವು ಪದೇ ಪದೇ ಅದೇನಾದರೂ ಸ್ವಲ್ಪ ಅಂಟುತ್ತೆ ಅಂತ ಆಯಿತು ಅಂದರೆ ಕೈಗೆ ನೀರು ಹಚ್ಕೋಬೇಕಾಗುತ್ತೆ. ಯಾಕೆಂದರೆ ತುಂಬಾ ಸುಡ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಕೈಗೆ ನೀರನ್ನು ಹಚ್ಕೊಂಡು ಹೀಗೆ ನಾನು ತೋರಿಸಿದ ರೀತಿಯಲ್ಲಿ ಮುದ್ದೆಯನ್ನು ಕಟ್ಟಬೇಕಾಗುತ್ತೆ. ಹೀಗೆ ನೋಡಿ, ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು. ನಾನು ಯಾವುದೇ ರೀತಿಯಲ್ಲಿ ಎಣ್ಣೆ ಮತ್ತು ತುಪ್ಪನ ಬಳಸ್ತಿಲ್ಲ, ಕೇವಲ ರಾಗಿ ಹಿಟ್ಟು ಮತ್ತು ನೀರನ್ನು ಮಾತ್ರ ಉಪಯೋಗಿಸಿ ಈ ಆರೋಗ್ಯಕರವಾದಂತಹ ರಾಗಿ ಮುದ್ದೆಯನ್ನು ತಯಾರು ಮಾಡ್ತಾ ಇದ್ದೇನೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಬೆಣ್ಣೆಯಂತೆ ಮೃದುವಾಗಿದೆ ಕೂಡ, ಹಾಗೆ ಒಂದೂ ಗಂಟಿಲ್ಲದಂತೆ ಚೆನ್ನಾಗಿ ಬಂದಿದೆ. ಮುದ್ದೆ ಬಿಸಿ ಬಿಸಿ ಇರುವಾಗಲೇ ತಟ್ಟೆಗೆ ಹಾಕ್ಕೊಂಡು ಊಟ ಮಾಡಿಬಿಡಬೇಕು. ನಾನಿಲ್ಲಿ ಮೊಳಕೆ ಕಟ್ಟಿದ ಕಾಳುಗಳು ಮತ್ತು ತರಕಾರಿ ಸಾರಿನೊಂದಿಗೆ ಈ ಒಂದು ಬಿಸಿ ಬಿಸಿ ರಾಗಿ ಮುದ್ದೆಯನ್ನು ತಟ್ಟೆಗೆ ಸರ್ವ್ ಮಾಡ್ತಾ ಇದ್ದೇನೆ.
ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ನಮ್ಮ ವಿಡಿಯೋಗೆ ಲೈಕನ್ನು ಕೊಡಿ. ಹಾಗೆ ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬೆಲ್ ಐಕಾನ ಪ್ರೆಸ್ ಮಾಡಿ, ಆಲ್ ಬಟನ್ನ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.